ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಯ್ಕೆ ಕೊಡಬೇಕಾ? ಇವತ್ತು ನಾವು ಬೆಂಗಳೂರಿನ ಮಹಾ ಅಂಚೆ ಕಚೇರಿಯಲ್ಲಿ ಇದ್ದೇವೆ. ಇಲ್ಲಿನ ಕೆಲಸಗಾರರು ಯಾರಿದ್ದಾರೆ, ಕಾರ್ಮಿಕರು ಯಾರಿದ್ದಾರೆ, ನಮ್ಮ ಸೋದರ ಸೋದರಿಯರು ಯಾರಿದ್ದಾರೆ, ಅವರ ಜೊತೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆದು ಪುಸ್ತಕಗಳನ್ನು ಹಂಚೋದಕ್ಕೆ ಬಂದಿದ್ದೇವೆ. ಕ್ವಿಜ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮೂರೂ ತಂಡಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲ ತಂಡ, ತಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿರೇಖಾ ನಾಗಪ್ಪ ಬಂಕಾಪುರ್. ನಾನು ಅಂಚೆ ಮಹಾ ಕಾರ್ಯಾಲಯದಲ್ಲಿ MTS ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ಕರ್ಬಸೆ ಫಾಲಿಮಠ್. MTS ಆಗಿ GPOದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಹಳ ಸಂತೋಷ. ತಂಡ ಒಂದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಂಡ ಎರಡು, ತಮ್ಮ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೋಜರಂಜನ್ ಅಂತ, ಆಫೀಸ್ ಆಫ್ CPMG ಕರ್ನಾಟಕ ಸರ್ಕಲ್ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿರೇಖಾ, CPMG ಆಫೀಸಲ್ಲಿ MTS ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಎರಡನೇ ತಂಡಕ್ಕೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂರನೇ ತಂಡ, ತಮ್ಮ ಪರಿಚಯ. ನಮಸ್ಕಾರ. ನನ್ನ ಹೆಸರು ರಶ್ಮಿ ಅಂತ, ನಾನು ಸರ್ಕಲ್ ಆಫೀಸಲ್ಲಿ MTS ಆಗಿ ಕೆಲಸ ಮಾಡ್ತಿದ್ದೀನಿ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ನನ್ನ ಹೆಸರು ಸುಧೀರ್ ಕುಮಾರ್. ಭಾರತೀಯ ಸೇನೆಯಲ್ಲಿ 25 ವರ್ಷದ ಸರ್ವಿಸ್ ನಂತರ ಈಗ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. ಪ್ರಸ್ತುತವಾಗಿ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎಂತಹ ಭಾಗ್ಯ ಸರ್ ತಮ್ಮದು. ಸೇನೆಯಲ್ಲೂ ಸೇವೆಯನ್ನು ಸಲ್ಲಿಸಿ ಸಾರ್ವಜನಿಕ ವಲಯದಲ್ಲೂ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಅದ್ಭುತವಾದ ಭಾಗ್ಯ ತಮ್ಮದು. ತಮಗೂ ತಮ್ಮ ತಂಡಕ್ಕೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂರೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ನಿಯಮಗಳು ಬಹಳ ಸರಳ. ಪರದೆ ಮೇಲೆ ಪ್ರಶ್ನೆ ಬರುತ್ತೆ. ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಳ್ಳಿ. 4 ಆಯ್ಕೆಗಳು ಬರುತ್ತೆ. ಸರಿಯಾದ ಆಯ್ಕೆಯನ್ನು ಗುರುತಿಸಿ ಉತ್ತರವನ್ನು ಕೊಡಿ. ಉತ್ತರ ಸರಿ ಇದ್ದರೆ 2 ಪುಸ್ತಕ ಬಹುಮಾನ ಕೊಡ್ತೇವೆ. ಒಂದು ಸರಿ ಉತ್ತರಕ್ಕೆ 2 ಪುಸ್ತಕ ಬಹುಮಾನ. ಒಬ್ಬೊಬ್ಬರು ಒಂದೊಂದು ಪುಸ್ತಕವನ್ನು ತಾವು ತಗೋಬಹುದು. ಒಂದು ವೇಳೆ ತಾವು ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಥವಾ ತಪ್ಪು ಉತ್ತರ ಕೊಟ್ಟರೆ ಪ್ರಶ್ನೆಯನ್ನು ಮುಂದಿನ ತಂಡಕ್ಕೆ ವರ್ಗಾಯಿಸ್ತೇವೆ. ಆದರೆ ಮೂರನೇ ತಂಡಕ್ಕೆ ವರ್ಗಾಯಿಸೋಲ್ಲ. ಇಬ್ಬರಿಗೆ ಮಾತ್ರ ಅವಕಾಶ. ಆರಂಭಿಸಬಹುದಾ? ಮೊದಲನೇ ತಂಡ ಸಿದ್ಧವಾಗಿದ್ದೀರಿ ಅಲ್ವಾ? ತಮ್ಮ ಪ್ರಶ್ನೆ ಈಗ ಬಂತು. ಕಿನ್ಸುಗಿ ಕಲೆಯಲ್ಲಿ ಒಡೆದ ಪಿಂಗಾಣಿ ಪಾತ್ರೆಯನ್ನು ಹೇಗೆ ದುರಸ್ತಿ ಮಾಡ್ತಾರೆ ಅಂತ ತಿಳ್ಕೋಬೇಕು. ಆಯ್ಕೆಗಳು. ಆಪ್ಷನ್ 3, ಬಟ್ಟೆಯಿಂದ ಸುತ್ತಿ. ಬಟ್ಟೆಯಿಂದ ಸುತ್ತಿ ಇಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ತಂಡ ಎರಡು. ಇಲ್ಲ ಸರ್, ಒಂದು ಬಂಗಾರ ಅಥವಾ ಲೋಹದ ಪುಡಿಯ ಲೇಪ. ಉತ್ತರವನ್ನು ನೋಡೋಣ. ಬಂಗಾರ ಅಥವಾ ಲೋಹದ ಪುಡಿಯ ಲೇಪನ. ಬಹಳ ಬಹಳ ಅದ್ಭುತವಾದಂಥ ಪರಿಕಲ್ಪನೆ ಇದು. ಸಾಮಾನ್ಯವಾಗಿ ಒಂದು ವಸ್ತು ಒಡೆದೋಯ್ತು ಅಂದರೆ ಅಯ್ಯೋ ಒಡೆದೋಯ್ತು ತೊಗೊಂಡೋಗಿ ಬಿಸಾಕು ಅಂತ ಹೇಳಿ ನಾವು ಬಿಸಾಕ್ತೇವೆ. ಆದರೆ ಜಪಾನಿಯರು ಹಾಗೆ ಮಾಡೋಲ್ಲ. ಆ ವಸ್ತುವನ್ನು ತಗೊಂಡು ಅದನ್ನು ಬಹಳ ನಾಜೂಕಾಗಿ ಜೋಡಿಸ್ತಾರೆ. ಆ ಜೋಡಿಸೋವಾಗ 2 ಭಾಗಗಳನ್ನು ಜೊತೆಯಾಗಿ ಸೇರಿಸೋದಕ್ಕೆ ಅವರು ಉರುಷಿ ಅಂತಕ್ಕಂಥ ಒಂದು ಗೋಂದನ್ನು ಬಳಸ್ತಾರಂತೆ. ಒಂದು ಮರದ ಗೋಂದು, ಉರುಷಿ ಅಂತ ಹೆಸರು. ಆ ಉರುಷಿಯಲ್ಲಿ ಚಿನ್ನದ ಪುಡಿಯನ್ನು ಅಥವಾ ಬೆಳ್ಳಿಯ ಪುಡಿಯನ್ನು ಇಲ್ಲ ಪ್ಲಾಟಿನಮ್ ಪುಡಿಯನ್ನು ಸೇರಿಸಿ ಆ ಅಂಟನ್ನು ಹಚ್ಚಿ ಅದನ್ನು ಬಳಸ್ತಾರಂತೆ. ಒಬ್ಬ ವ್ಯಕ್ತಿ ಬದುಕಲ್ಲಿ ಏನಾದರೂ ಒಂದು ತಪ್ಪು ಮಾಡ್ದ ಅಂದರೆ ನೀನು ಬದುಕೋಗೆ ಅನರ್ಹ, ಸಾಯಿ ನೀನು ಅಂತ ಹೇಳೋಕ್ಕಾಗುತ್ತೆ ನಾವು? ಒಬ್ಬ ಮನುಷ್ಯನಿಗೆ ಹೇಗೆ ಮರು ಬದುಕನ್ನು, ಹೊಸ ಬದುಕನ್ನು ನಡೆಸೋಕೆ ಅವಕಾಶ ಕೊಡ್ತೀವಿ ಅಲ್ವಾ?
ಕೊಡಲೇಬೇಕು ಅನ್ನೋ ತತ್ವವನ್ನು ಪ್ರತಿಯೊಬ್ಬರೂ ತಮ್ಮ ಜೀವಮಾನ ಪೂರ್ತಿ ಕಲಿತು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕಿನ್ಸುಗಿ ಅಂತಕ್ಕಂಥ ಈ ಕಲೆಯನ್ನು ಪ್ರತಿಯೊಬ್ಬರೂ ಇದನ್ನು ಕಲಿಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಅವರು ಪರಿಪಾಲಿಸ್ತಾ ಇದ್ದಾರೆ. ಅದ್ಭುತವಾದ ಪರಿಕಲ್ಪನೆ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಕಣ್ಣೆಳತೆಗೆ ಕಂಡದ್ದು ಶೋಭಾ ಶಂಕರಾನಂದ ಬರೆದಂಥ ಕಥಾಕೃತಿ. 2ನೇದು ದಾಸ ಸಾಹಿತ್ಯದಲ್ಲಿ ಆತ್ಮೋನ್ನತಿ ಸಮಾಜೋನ್ನತಿ ಎನ್ನುವ ಒಂದು ಅಪರೂಪದ ವಿಷಯ. ಡಾಕ್ಟರ್ ಎ ಮಾಧವ ಉಡುಪ ಬರೆದಿದ್ದಾರೆ. ಈ ಪುಸ್ತಕ ಓದಿದ್ದೇನೆ, ತುಂಬ ಚೆನ್ನಾಗಿದೆ. ತಮಗೆ ಬಹುಮಾನ ರೂಪದಲ್ಲಿ ದೊರೆತಿರೋದು ತಮ್ಮ ಭಾಗ್ಯ ಅಂತ ಭಾವಿಸ್ತೇನೆ. ತಂಡ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಇಡೀ ಪ್ರಪಂಚವನ್ನು ಮೊದಲ ಬಾರಿಗೆ ಸುತ್ತು ಹಾಕಿದ ವ್ಯಕ್ತಿ ಯಾರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಕೊಲಂಬಸ್ ಅಂತ ಹೇಳ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ. ತಂಡ 3 ನಮಗೆ ಸರಿ ಉತ್ತರ ಕೊಡಬಹುದಾ ನೋಡೋಣ. ಫರ್ಡಿನಾಂಡ್ ಮೆಗೆಲನ್ ಅಂತ ಹೇಳ್ತಾ ಇದ್ದಾರೆ. ಕೊಲಂಬಸ್ ಅಂತ ಹೇಳ್ತಾ ಇದ್ದಾರೆ. ಗೊಂದಲ. ಸರಿಯಾದ ಉತ್ತರ ಈಗ ಬಂದಿದೆ. ಫರ್ಡಿನಾಂಡ್ ಮೆಗೆಲನ್ ಸರಿಯಾದ ಉತ್ತರ. ಈತ ಮೂಲತಃ ಪೋರ್ಚುಗಲ್ ದೇಶಕ್ಕೆ ಸೇರಿದವನು, ಪೋರ್ಚುಗೀಸ್ ಈತ. ಆದರೆ ಸ್ಪೇನ್ ದೇಶದ ಅರಸನ ಜೊತೆ ಮಾತುಕತೆ ಆಡಿ ಇಡೀ ಜಗತ್ತನ್ನು ಸುತ್ತು ಬರ್ತೇನೆ ಅನ್ನೋದ್ರ ಜೊತೆಗೆ ಭಾರತಕ್ಕೆ ಒಂದು ಮಾರ್ಗವನ್ನು ಕಂಡುಹಿಡಿತೇನೆ ಅನ್ನೋ ಒಂದು ಪ್ರಯತ್ನದಲ್ಲಿ ಈತ ಹೊರಡ್ತಾನೆ. ಮೊದಲ ಬಾರಿಗೆ ಶಾಂತ ಮಹಾಸಾಗರ, ಪೆಸಿಫಿಕ್ ಓಷನ್ ಅಂತ ಏನು ಕರಿತೇವೆ, ಅದನ್ನು ದಾಟುತ್ತಾನೆ. ಆ ಸಾಗರಕ್ಕೆ ಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಓಷನ್ ಅನ್ನೋ ಹೆಸರನ್ನು ಕೊಟ್ಟದ್ದೇ ಮೆಗೆಲಾನ್. ಮೊದಲ ಬಾರಿಗೆ ದಾಟಿದವನು ಸಹ ಆ ಮೆಗೆಲಾನ್ ಹೌದು. ಆದರೆ ಫಿಲಿಪೈನ್ಸ್ ಬಳಿ ಬಂದಾಗ ಅವನ ತಂಡಕ್ಕೂ ಸ್ಥಳೀಯರಿಗೂ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಸತ್ತು ಹೋಗ್ತಾನೆ ಮೆಗೆಲನ್. ಆದರೆ ಆ ಹಡಗಿನಲ್ಲಿ ಇದ್ದಂಥ ಯುವಾನ್ ಸೆಬಾಸ್ಟಿಯನ್ ಎಲ್ಕಾನೋ ಅಂತಕ್ಕಂಥ ಮತ್ತೊಬ್ಬ ನಾಯಕ ಏನು ಮಾಡ್ತಾನೆ, ಉಳಿದ ಹಡಗನೆಲ್ಲ ತಗೊಂಡು ಸ್ಪೇನಿಗೆ ಬಂದು ಮರಳಿ ಹೇಳ್ತಾನೆ, ಹೌದು ನಾವು ಇಡೀ ಪ್ರಪಂಚವನ್ನು ಒಂದು ಸುತ್ತು ಹಾಕಿ ಬಂದಿದ್ದೇವೆ ಅನ್ನೋದನ್ನು ಅಧಿಕೃತವಾಗಿ ತಿಳಿಸ್ತಾನೆ. ತಂಡ 3 ಪುಸ್ತಕ ತಮಗೆ. ಶತಮಾನದ ಪುರುಷ ಐನ್ಸ್ಟೈನ್, ಪಾಲಹಳ್ಳಿ ವಿಶ್ವನಾಥ್ ಬರೆದಂಥ ಪುಸ್ತಕ. ಬಕುಳದ ಬಾಗಿಲಿನಿಂದ ಸುಧಾ ಅಡುಕಳ ಬರೆದ ಲೇಖನಗಳ ಸಂಗ್ರಹ. 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ತಂಡ 3 ತಮಗೆ. ಈಗ ಮುಂದಿನ ಪ್ರಶ್ನೆ ಬರ್ತಾ ಇದೆ ತಮಗೇನೆ. ಪ್ರಶ್ನೆ ಈಗ ಬಂತು. ಬೆಂಗಳೂರಿನ ಮೊದಲ ಯೋಜಿತ ಬಡಾವಣೆ, ಪ್ಲ್ಯಾನ್ಡ್ ಸಿಟಿ ಅಂದರೆ ಚಂಡೀಗಢ ಅಂತ ಭಾಳ ಸುಲಭವಾಗಿ ಹೇಳಿಬಿಡ್ತೇವೆ ಇಡೀ ದೇಶದಲ್ಲಿ. ಹಾಗೆಯೇ ಪ್ಲ್ಯಾನ್ಡ್ ಎಕ್ಸ್ಟೆನ್ಷನ್, ಯೋಜಿತ ಬಡಾವಣೆ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಜಯನಗರ ಅಂತ ಹೇಳ್ತಾ ಇದ್ದಾರೆ. ಹೌದಾ ನೋಡೋಣ. ಜಯನಗರ ಉತ್ತರ ಸರಿಯಾಗಿದೆ. ಈ ಜಯನಗರ ಬಡಾವಣೆ ರೂಪುಗೊಂಡಾಗ ಇಡೀ ಏಷ್ಯಾ ಖಂಡದಲ್ಲೇ ಇಷ್ಟು ದೊಡ್ಡದಾದ ಬಡಾವಣೆ ಅದುವರೆಗೂ ಆರಂಭ ಆಗೇ ಇರಲಿಲ್ಲ. ಮೊದಲ ಬಾರಿಗೆ ಆರಂಭವಾಗುತ್ತೆ. ಜಯನಗರ ಅನ್ನೋ ಹೆಸರು ಯಾಕೆ ಕೊಟ್ಟರು ಅಂದರೆ, ಈ ಜಯ ಅನ್ನೋ ಶಬ್ದ ಇದೆಯಲ್ಲ, ಅದು ಜಯಚಾಮರಾಜೇಂದ್ರ ಒಡೆಯರ್ ಅವರ ಗೌರವಾರ್ಥ ಜಯ ಅನ್ನೋ ಹೆಸರನ್ನು ಸೇರಿಸಿ ಅದಕ್ಕೆ ನಗರವನ್ನು ಸೇರಿಸಿದ್ದಾರೆ. ಜಯನಗರ ಅಂತ ನಾವು ಕರೀತೇವೆ. 1948ರಲ್ಲಿ ಇದನ್ನು ರೂಪಿಸ್ತಾರೆ. ಕೆಂಪೇಗೌಡ 4 ಗೋಪುರಗಳನ್ನು ಕಟ್ಟಿಸ್ತಾ ಇಲ್ಲಿವರೆಗೂ ಬೆಂಗಳೂರು ಬೆಳೆಯುತ್ತಪ್ಪ ಅಂತ. ಈ ಜಯನಗರವನ್ನು ರೂಪಿಸಿದಾಗ ಅವರೇನು ಮಾಡಿದ್ರು, ಸೌತ್ ಎಂಡ್ ರೋಡ್ ಅಂತ ಒಂದು ಮಾಡಿದ್ರು. ಇದು ಬೆಂಗಳೂರಿನ ದಕ್ಷಿಣ ಭಾಗ, ಇದರಾಚೆ ಬೆಂಗಳೂರು ಬೆಳೆಯೋಲ್ಲ ಅಂತ ಅವರ ನಂಬಿಕೆ. ಸೌತ್ ಎಂಡ್ ರೋಡ್, ಈಗ ಸೌತ್ ಎಂಡ್ ಸರ್ಕಲ್ಲೂ ಇದೆ. ಆದರೆ ಬೆಂಗಳೂರು ಎಲ್ಲಿಗೆ ಹೋಗಿದೆ, ಸೌತ್ ಎಂಡನ್ನು ಬಿಟ್ಟು ಮತ್ತಷ್ಟು ಸೌತಿಗೆ ಹೋಗಿಬಿಟ್ಟಿದೆ. ಸರಿಯಾದ ಉತ್ತರವನ್ನು 3ನೇ ತಂಡದವರು ಕೊಟ್ಟಿದ್ದಾರೆ. ವ್ಯಕ್ತಿತ್ವ ಚಂದನ, ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಂಥ ಪುಸ್ತಕ. ಜೀವ ಬರೆದ ಮಿಡ್ಲ್ ಕ್ಲಾಸ್ ಎನ್ನುವ ಪುಸ್ತಕ. 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ತಂಡ 3 ತಮಗೆ. ಮುಂದಿನ ಪ್ರಶ್ನೆ. ತಂಡ 1 ಸಿದ್ಧವಾಗಿದ್ದೀರಾ? ಬಂತು ನೋಡಿ.
ಪ್ರಶ್ನೆ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. 4ನೇ ಆಪ್ಷನ್ ಜೈನ ಮುನಿಗಳು. 4ನೇ ಆಯ್ಕೆ ಜೈನ ಮುನಿಗಳು. ಹೌದಾ? ತಂಡ 2 ಲೋಕ ಮಹಾದೇವಿ ರಾಣಿ. ಲೋಕ ಮಹಾದೇವಿ ರಾಣಿ ಅಂತ ಇದ್ದಾರೆ. ಹೌದಾ? ನೋಡೋಣ. ಲೋಕ ಮಹಾದೇವಿ ರಾಣಿ ಉತ್ತರ ಸರಿಯಾಗಿದೆ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತಂಡ 2 ತಮಗೆ. ಬಾನಿಗೊಂದು ಎಲ್ಲೆಯಲ್ಲಿದೆ ಭಾರತಿ ಮೋಹನ್ ಕೋಟಿ ಬರೆದ ಪುಸ್ತಕ. ವಿಚಾರ ಆಚಾರ ವಿಹಾರ MV ನೆಗಳೂರು ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ಕೊಟ್ಟಿದ್ದೇವೆ ತಂಡ 2ಕ್ಕೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇಮ್ಮಡಿ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಯುದ್ಧವನ್ನು ಮಾಡಿ ಅವರನ್ನು ಗೆಲ್ತಾನೆ. ರಾಣಿಯೂ ಸಹ ಹೋಗಿರ್ತಾಳೆ ವಿಕ್ರಮಾದಿತ್ಯನ ಜೊತೆ. ಕಂಚಿಯಲ್ಲಿ ಅವರು ಕೈಲಾಸನಾಥ ದೇವಾಲಯವನ್ನು ನೋಡ್ತಾರೆ. ಆ ದೇವಾಲಯದ ಸೌಂದರ್ಯಕ್ಕೆ ಮೆಚ್ಚಿದಂಥ ರಾಣಿ ಲೋಕಮಹಾದೇವಿ ಇಂತಹ ಒಂದು ಆಲಯವನ್ನು ನಮ್ಮಲ್ಲೂ ಕಟ್ಟಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ರಾಜನ ಬಳಿ ಪ್ರಾರ್ಥಿಸಿದಾಗ ಆತ ಒಪ್ಕೋತಾನೆ. ಅದರ ಫಲವಾಗಿ ಪಟ್ಟದಕಲ್ಲಲ್ಲಿ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸ್ತಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪಟ್ಟದಕಲ್ಲಲ್ಲಿ ಅಸಂಖ್ಯ ದೇವಾಲಯಗಳು ಉಂಟು. ಆದರೆ ಪೂಜೆ ನಡೀತಾ ಇರೋ ದೇವಾಲಯ ಅಂದರೆ ಈ ಪಟ್ಟದಕಲ್ಲಲ್ಲಿ ಇರತಕ್ಕಂಥ ವಿರೂಪಾಕ್ಷ ದೇವಾಲಯ. ಇದು ರಾಜಕಾರಣದಲ್ಲಿ ಓರ್ವ ಮಹಿಳೆ ಎಂತಹ ಪ್ರಭಾವವನ್ನು ಬೀರಬಲ್ಲವಳಾಗಿದ್ದಳು ಅನ್ನೋದಕ್ಕೆ ಇದೊಂದು ಸಹ ಉದಾಹರಣೆ ಆಗಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗಬೇಕಲ್ವಾ? ತಂಡ 2 ತಮಗೆ ಪ್ರಶ್ನೆ ಬಂತು ನೋಡಿ. ಇಂಕಾ ಜನರ ಕ್ವಿಪು ಇದನ್ನು ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದರು, ಯಾಕೆ ಬಳಸ್ತಾ ಇದ್ದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಆಪ್ಷನ್ ಎ ಚಿತ್ರಕಲೆ. ಚಿತ್ರಕಲೆ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಹೌದಾ? ತಂಡ 3 ನಕ್ಷತ್ರ ಚಿತ್ರ. ನಕ್ಷತ್ರ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. ಆಡಳಿತ ಮಾಹಿತಿ ಬಹಳ ಅಪರೂಪವಾದಂಥ ಒಂದು ವಿದ್ಯಮಾನ ಇದು. ಇಂಕಾ ಜನ ಬಳಸ್ತಾ ಇದ್ರಂತೆ. ಏನಪ್ಪ ಅಂದರೆ ಇವರು ಬಣ್ಣದ ದಾರಗಳನ್ನು ಬಳಸೋರಂತೆ. ಆ ದಾರಗಳಲ್ಲಿ ಮಾಹಿತಿ, ರೆಕಾರ್ಡ್, ದಾಖಲೆಗಳು ಹೇಗೆ ಉಳಿಸೋದು, ಅದಕ್ಕೆ ಎಷ್ಟು ಗಂಟನ್ನು ಹಾಕಿದ್ರೆ ಎಷ್ಟು ಬೆಳೆ ಬೆಳೀತೋ, ಅಥವಾ ಯಾರ ಜೊತೆ ಯುದ್ಧ ಮಾಡಿದ್ವಿ, ಎಷ್ಟು ಜನ ಒಟ್ಟು ಇದ್ದಾರೆ, ಎಷ್ಟು ಜನ ಸತ್ತರು, ಎಷ್ಟು ಮಕ್ಕಳು ಹುಟ್ಟಿದ್ವೋ, ಯಾವ ರಾಜ ಬಂದ, ಹೀಗೆ ಅನೇಕ ಮಾಹಿತಿಗಳು ಏನಿರುತ್ತೆ ಆ ಮಾಹಿತಿಗಳನ್ನು ಗಂಟು ಹಾಕೋದ್ರ ಮೂಲಕ ಅವರು ತಿಳಿಸ್ತಾ ಇದ್ರಂತೆ. ಬೇರೆ ಬಣ್ಣದ ದಾರಗಳನ್ನು ಬಳಸ್ತಾ ಇದ್ರಂತೆ. ಇದೊಂದು ಅಪರೂಪವಾದ ವಿದ್ಯಮಾನ. ಜಗತ್ತಲ್ಲಿ ಬೇರೆ ಯಾರಾದರೂ ಹೀಗೆ ಮಾಡ್ತಾ ಇದ್ರಾ ಅಂತ ಹೇಳ್ತಂದರೆ ಆ ಬಗ್ಗೆ ಮಾಹಿತಿ ದೊರೆಯೋಲ್ಲ. ಹಾಗಾಗಿ ಗಂಟು ಹಾಕಿದ ಮೂಲಕ ಸಂಖ್ಯೆಗಳನ್ನು, ಆಡಳಿತ ಮಾಹಿತಿಯನ್ನು ಸಂಗ್ರಹಿಸುವಂಥ ಒಂದು ಅಪರೂಪದ ತಂತ್ರ ಕ್ವಿಪು ಅನ್ನೋದು. ಈಗ ಮುಂದಿನ ಪ್ರಶ್ನೆ ಈಗ ಬಂತು. ಕೇರಳದ ಕೊಚ್ಚಿಯ ಮತ್ತಾಂಚರಿ ಪರದೇಶಿ ಸಿನಾಗಾಗ್ನ ಹಂಚುಗಳ, ಅಂದರೆ ನೆಲದ ಹಂಚು ಅಂತ ಹೇಳುತ್ತಂದರೆ ನಾವು ಏನು ಟೈಲ್ಸ್ ಅಂತ ಹೇಳ್ತೇವೆ, ಆ ಟೈಲ್ಸ್ಗಳ ವಿಶೇಷ ಏನು ಅಂತ ತಿಳ್ಕೊಬೇಕಾಗಿದೆ. ಆಯ್ಕೆಗಳು. ಪ್ರತಿಯೊಂದು ಚೀನಿ ಹಂಚಿನ ವಿನ್ಯಾಸ ಸ್ವಲ್ಪ ವಿಭಿನ್ನ. ಹೌದಾ? ನೋಡೇ ಬಿಡೋಣ ಒಂದು ಸಲ. ಪ್ರತಿಯೊಂದು ಹಂಚಿನ ವಿನ್ಯಾಸ ವಿಭಿನ್ನವಾಗಿದೆ. ಇದೊಂದು ನಮ್ಮ ಗಮನಕ್ಕೆ ಅಷ್ಟಾಗಿ ಬರದೇ ಇರತಕ್ಕಂಥ ಒಂದು ಐತಿಹಾಸಿಕ ಸತ್ಯ ಇದು. ಏನಪ್ಪ ಅಂತ ಹೇಳ್ತಂದರೆ ಯಹೂದಿಗಳು, ಚೀನೀಯರು, ಭಾರತೀಯರು ಎಲ್ಲ ಒಟ್ಟಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ದಂಥ ಸ್ಥಳ ಈ ಕೇರಳದ ಭಾಗ. ಅನೇಕ ದಾಖಲೆಗಳು ಅಲ್ಲಿ ಉಂಟು. ಅಲ್ಲಿ ಈ ಸಿನಗಾಗಲ್ಲಿ ಇರ್ತಕ್ಕಂಥ ನೆಲ ಏನಿದೆ, ಆ ನೆಲಕ್ಕೆ ಹಾಕಿರುವಂಥ ಹಂಚುಗಳು ಅಥವಾ ಟೇಲ್ಸ್ ಏನಿದೆ, ಒಂದರ ಹಾಗೆ ಮತ್ತೊಂದಿಲ್ವಂತೆ. ಪ್ರತಿಯೊಂದು ಹಂಚು ವಿಭಿನ್ನವಾಗಿದೆ. ವಿಶೇಷ ಅಂದರೆ ಪ್ರತಿಯೊಂದು ಹಂಚಿನ ಮೇಲೂ ಕೈಯಿಂದ ಬರೆದಂಥ ಚಿತ್ರಗಳಿವೆ. ಇಂತಹ ಹಂಚು, ಇಂತಹ ಸಿನಗಾಗ್ ಭಾರತದಲ್ಲಿ ಮತ್ತೊಂದು ಇಲ್ಲ. ಅಂತಹ ಅಪರೂಪದ ಒಂದು ಸ್ಥಳವನ್ನು ನಾವು ನೋಡಿದ್ರೆ ಚೆನ್ನಾಗಿರುತ್ತೆ. 2 ಪುಸ್ತಕ ಕೊಡಬೇಕಾಗಿದೆ ನಾನು. ತಂಡ 3 ತಮಗೆ ಸೈಬರ್ ಕ್ರೈಮ್,
ಸತೀಶ್ ವೆಂಕಟಸುಬ್ಬು ಬರೆದಂಥ ಪುಸ್ತಕ, ಜೊತೆಗೆ ತೇಜಸ್ವಿ ಸಿಕ್ಕರು KS ಪರಮೇಶ್ವರ್ ಬರೆದಂಥ ಪುಸ್ತಕ, 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತಂಡ 3 ತಮಗೆ. ಈಗ ಅವಕಾಶ. ತಂಡ 1 ಸಿದ್ಧವಾಗಿದ್ದೀರಾ? ಪುಸ್ತಕ ಗೆದ್ದಿಲ್ಲ ನೀವು, ಈ ಸಲ ಗೆಲ್ಲೇಬೇಕು. ಗೆಲ್ತೀರಿ ಅಲ್ವಾ? ಹಾಂ, ಗೆಲ್ಲಿಲ್ಲ ಅಂದರೆ ಏನು ಮಾಡಲಿ? 2 ಪುಸ್ತಕ ದಂಡ ಹಾಕ್ತೇನೆ. ಆಗಬಹುದಾ? ಬಂತು ನೋಡಿ ಪ್ರಶ್ನೆ. ಮಾಯಾ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಚುಲ್ಟುನ್ ಅಂದರೆ ಏನು? ಚುಲ್ಟುನ್ ಹಾಗಂದರೆ ಏನು ಅಂತ ತಿಳ್ಕೊಬೇಕಾಗಿದೆ. ಆಯ್ಕೆಗಳು. ಆಪ್ಷನ್ 4 ಭೂಗತ ಸಂಗ್ರಹಣೆ. ಭೂಗತ ಸಂಗ್ರಹಣೆ ಅಂತ ಹೇಳ್ತಿದ್ದಾರೆ. ಹೌದಾ? ನೋಡಿಬಿಡೋಣ ಒಂದು ಸಲ. ಭೂಗತ ಸಂಗ್ರಹಣೆ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾ ಇದ್ದೇನೆ. ಕಂಪಿಸಿದ ದ್ವೀಪ, ಸ್ವರ್ಗ ನಾ ಕಂಡಂತೆ 2 ಪುಸ್ತಕ. ಹೇಳಿದ ಹಾಗೆ ತಗೊಳ್ಳೇಬೇಕು ಅಂದೆ, ತಗೊಂಡಿದ್ದೀರಿ. ಬಹಳ ಸಂತೋಷ. ವಾಪಸ್ ತಗೊಳ್ಳೋ ಸಾಧ್ಯತೆಯೇ ಇಲ್ಲ, ಯಾಕಂದರೆ ಗೆದ್ದಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಏನಿದು ಅಂತ ನಾವು ತಿಳ್ಕೋಬೇಕಾಗಿದೆ. ಭೂಗತ ಸಂಗ್ರಹ ಅಂತ ಹೇಳಿದ್ವಿ. ಯಕ್ಷಾಲ್ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಯಕ್ಷಾಲ್ ಅಂತ ಹೇಳ್ತಂದರೆ ಮರುಭೂಮಿಯ ಒಳಗೆ ನೀರನ್ನು, ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡ್ತಾಯಿದ್ರು. ಒಂದು ಭೂಗತ ರಚನೆ ಇತ್ತು, ಇದು ತಿಳ್ಕೊಂಡಿದ್ದೇವಲ್ವಾ? ಹಾಗೆಯೇ ಇವರು ಸಹ ಈ ಮಾಯಾ ನಾಗರಿಕತೆಯ ಜನ ಏನು ಮಾಡೋರು, ಚುಲ್ಟುನ್ ಅನ್ನೋ ಒಂದು ಭೂಗತ ಸ್ಥಳ, ನೆಲದ ಒಳಗೆ ಇವರು ನೀರನ್ನು ಸಂಗ್ರಹ ಮಾಡ್ತಾಯಿದ್ರಂತೆ, ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡ್ತಾಯಿದ್ರಂತೆ. ಯಾಕಂದರೆ ಎಲ್ಲ ಕಡೆ ನದಿಗಳು ಇರೋಲ್ಲ, ಬಾವಿಗಳು, ಕೆರೆಗಳು ಇರೋಲ್ಲ. ಅಂತಹ ಸಂದರ್ಭದಲ್ಲಿ ಎಷ್ಟು ನೀರು ಮಳೆಗಾಲದಲ್ಲಿ ಸಿಗುತ್ತೋ ಅದನ್ನು ಸಂಗ್ರಹಿಸಿ ಇಟ್ಕೋಬೇಕಲ್ವಾ? ಅದಕ್ಕೆ ಈ ವಿಶೇಷವಾದ ರಚನೆಗಳನ್ನು ಅವರು ಮಾಡ್ತಾಯಿದ್ರಂತೆ. ನಿಜಕ್ಕೂ ಇವೆಲ್ಲ ಬಹಳ ಆಶ್ಚರ್ಯಕರವಾದಂಥ ಒಂದು ವಿಚಾರಗಳು. ತಂಡ 2 ಯಾವ ಪ್ರಶ್ನೆ ಬರುತ್ತೆ ತಮಗೆ ಗೊತ್ತಿಲ್ಲ, ನನಗೂ ಕುತೂಹಲ ಇದೆ. ನೋಡಿಬಿಡೋಣ ಪ್ರಶ್ನೆಯನ್ನು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಯಾರು ಶಿಲಾನ್ಯಾಸವನ್ನು ಮಾಡಿದ್ರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತಾರೆ. ಹೌದಾ ಸರ್? ತಂಡ 3. ಕೆಂಪರಾಜಮಣ್ಣಿ ವಾಣಿವಿಲಾಸ ಸನ್ನಿಧಾನ. ಕೆಂಪರಾಜಮ್ಮಣ್ಣಿ ವಾಣಿ ವಿಲಾಸ್ ಸಾಗರ ಅಂತಿದ್ದಾರೆ. ಉತ್ತರ ನೋಡೇ ಬಿಡೋಣ. ಉತ್ತರ ಸರಿಯಾಗಿದೆ. 2 ಪುಸ್ತಕ. ಡಾಕ್ಟರ್ BA ವಿವೇಕ್ ರೈ ಬರೆದ ಅಕ್ಕರ ಮನೆ ಎನ್ನುವ ಪುಸ್ತಕ, ಕೀರಂ ನಾಗರಾಜ್ ಅವರ ಬದುಕು ಸಾಧನೆಯನ್ನು ಪರಿಚಯ ಮಾಡಿಕೊಡುವಂಥ ಪುಸ್ತಕ, LN ಮುಕುಂದರಾಜ್ ಬರೆದಿದ್ದಾರೆ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತಂಡ 3 ತಮಗೆ. ಡಾಕ್ಟರ್ ಪದ್ಮನಾಭನ್ ಪಲ್ಪು ಅಂತ ಒಬ್ಬ ವೈದ್ಯರಿದ್ದರು. ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು. 1897ರಲ್ಲಿ ವಿಕ್ಟೋರಿಯಾ ರಾಣಿಗೆ 60 ವರ್ಷ ಆಗುತ್ತೆ. 60 ವರ್ಷ ತುಂಬಿದ ಸಂದರ್ಭದಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಬೇಕು ಅಂತ ಮಹಾರಾಜರು ನಿರ್ಣಯಿಸಿ ಅದನ್ನು ರಾಣಿಯವರಿಂದ ಅದಕ್ಕೆ ಅಡಿಪಾಯವನ್ನು ಹಾಕಿಸಿ ಆಸ್ಪತ್ರೆಯನ್ನು ಕಟ್ತಾರೆ. ಅದು ಗೊತ್ತಿರುವಂಥ ವಿಚಾರ. 1900ರಲ್ಲಿ ಇದು ಪೂರ್ಣಗೊಳ್ಳುತ್ತೆ. 1000 ಹಾಸಿಗೆಗಳು ಇವತ್ತಿಗೂ ಸಹ ಉಂಟು. ವಿಶೇಷ ಏನು ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಆಸ್ಪತ್ರೆಗಳು ಇರಲಿಲ್ಲ. ಆಗ ಸೇಂಟ್ ಮಾರ್ಥಾಸ್ ಆಸ್ಪತ್ರೆ ಆರಂಭವಾಗುತ್ತೆ ಬೆಂಗಳೂರಲ್ಲಿ. ಸೇಂಟ್ ಮಾರ್ಥಾಸ್ ಆಸ್ಪತ್ರೆ ಆರಂಭವಾಗಿ ಅದು ಸಲ್ಲಿಸುವ ಸೇವೆಯನ್ನು, ಜನ ಅದರ ಸೇವೆಯನ್ನು ಪಡೆಯುವ ರೀತಿಯನ್ನು ನೋಡಿ ನಮಗೂ ಸಹ ಒಂದು ದೊಡ್ಡ ಆಸ್ಪತ್ರೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮಹಾರಾಜರಿಗೆ ಅನಿಸುತ್ತೆ. ಮುಖ್ಯವಾಗಿ ಡಾಕ್ಟರ್ ಪಲ್ಪು ಅವರು ಬ್ಯಾಕ್ಟೀರಿಯಾಲಜಿಸ್ಟ್ ಆಗಿದ್ದರು ಮೂಲತಃ. ಅವರು ಮಹಾರಾಜರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಈ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಕಾರಣರಾಗ್ತಾರೆ. ಒಳ್ಳೆಯ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ತಂಡ 3 ತಮ್ಮ ಪ್ರಶ್ನೆ ಈಗ ಬಂತು. ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯದಲ್ಲಿರುವ ವಿಶಿಷ್ಟ ಬಾವಿಯ ಆಕಾರ ಯಾವುದು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ನಕ್ಷತ್ರಾಕಾರ ಅಂತ ಹೇಳ್ತಾ ಇದ್ದಾರೆ. ಹೌದಾ? ತಂಡ 1 ಚೌಕ ಸರ್. ಚೌಕಾಕಾರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಚೌಕಾಕಾರ ಅನ್ನೋದು ಸರಿಯಾದ ಉತ್ತರ.
2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತಂಡ 1 ತಮಗೆ ಮೊದಲನೇ ಪುಸ್ತಕ ದಿವ್ಯಾಂಗರೊಡನೆ ಒಡನಾಟ. ಚಾರು ವಸಂತ ಡಾಕ್ಟರ್ ದಾಮೋದರ ಶೆಟ್ಟಿ ಅವರು ನಾಡೋಜ ಹಂಪನ ಅವರ ಕಾವ್ಯ ಕೃತಿಯನ್ನು ಆಧರಿಸಿ ಮಾಡಿದಂತಹ ನಾಟಕದ ಪುಸ್ತಕ 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ತಂಡ 1 ತಮಗೆ. ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ಈ ಮೆಟ್ಟಿಲ ಬಾವಿ ಅಥವಾ ಸ್ಟೆಪ್ ವೆಲ್ ಅಂತ ಏನು ಕರಿತೇವೆ ಅದನ್ನು ರಚಿಸ್ತಾರೆ. ಯಾಕಂದರೆ ಅಲ್ಲಿ ಮಳೆ ಬರೋಲ್ಲ, ನೀರಿನ ಕೊರತೆ ಹೆಚ್ಚು. ಹಾಗೆಯೇ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲೂ ಸಹ ಮಳೆ ಕಡಿಮೆ ಬರುತ್ತೆ. ಹಾಗಾಗಿ ಅಲ್ಲೂ ಮೆಟ್ಟಿಲು ಬಾವಿಯನ್ನು ಕಟ್ಟಿಸ್ತಾರೆ. ಇಂತಹ ಮೆಟ್ಟಿಲು ಬಾವಿ ಲಕ್ಷ್ಮೇಶ್ವರದಲ್ಲಿ ಇದೆ. ಹಾಗೆಯೇ ಗದಗದಲ್ಲೂ ಸಹ ಇಂತಹ ಬಾವಿಯನ್ನು ನಾವು ನೋಡಬಹುದು. ಅದ್ಭುತವಾದ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇದು. ತಂಡ 1ಕ್ಕೆ ಮತ್ತೆ ಪ್ರಶ್ನೆ ಕೇಳಬೇಕು ಅಂತ ಆಸೆ, ಆದರೆ ಬೆನ್ನು ತಟ್ಟಿ ಹೇಳ್ತಾ ಇದೆ ಸಮಯ. ಇಲ್ಲಪ್ಪ, ಸಮಯ ಮುಗೀತು, ಮುಂದಿನ ಸಲ ಬಂದು ಇನ್ನೊಂದು ಸಲ ಕ್ವಿಜ್ ಮಾಡು ನೀನು. ಈಗ ಸದ್ಯಕ್ಕೆ ಬಹುಮಾನಗಳನ್ನು ವಿತರಿಸು ಅಂತ ಹೇಳ್ತಾ ಇದೆ ಕಾಲ. ಹಾಗಾಗಿ ದಯವಿಟ್ಟು ಬನ್ನಿ. ತಂಡ 1 ತಮ್ಮ ಪುಸ್ತಕಗಳನ್ನು ಸ್ವೀಕರಿಸಿ. 4 ಪುಸ್ತಕಗಳನ್ನು ಪಡೆದಿದ್ದಾರೆ ತಂಡ 1. ಅಭಿನಂದನೆಗಳು, ಸ್ವೀಕರಿಸಿ. ತಂಡ 2 ಅವರು ಸಹ 4 ಪುಸ್ತಕಗಳನ್ನು ಪಡೆದಿದ್ದಾರೆ, ಸ್ವೀಕರಿಸಿ. ಅಭಿನಂದನೆಗಳು. ತಂಡ 3 ಅವರು ನಿಜಕ್ಕೂ ಬಂಪರ್ ಬಹುಮಾನ ಹೊಡೆದಿದ್ದಾರೆ. 2, 4, 6, 8 ಪುಸ್ತಕ 8 ಪುಸ್ತಕವನ್ನು ಬಹುಮಾನವಾಗಿ ಪಡೆದಿದ್ದಾರೆ. ಅಭಿನಂದನೆಗಳು. ಅಂಚೆ ಇಲಾಖೆ ಹಗಲು ಇರಳು ದಿನದ 24 ಗಂಟೆಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದೆ. ಹಾಗಾಗಿ ಮುಂದಿನ ಬಾರಿ ಅಂಚೆ ಪೇದೆ ನಿಮ್ಮ ಮನೆಗೆ ಬಂದಾಗ ಒಂದು ಧನ್ಯವಾದ ಹೇಳೋದಕ್ಕೆ ಮರಿದೇ ಇರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.